ಸೆಟುಜಿ, ಈ ಬ್ಯಾಂಗಲ್ಸ್ ಎಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಡೈಮಂಡ್ ಕಟ್ ಬ್ಯಾಂಗಲ್ಸ್ ಇದೆಯಲ್ಲ, ಅದಂತೂ 1 ಡಜನ್ ಬೇಕು. ಓಕೆ, ಆಮೇಲೆ ಈ ಡಬಲ್ ಲೇಯರ್ ನೆಕ್ಲೆಸ್ಸು ಇರಲಿ, ಚೋಕರ್ ಇರಲಿ, ಈ ಕಾಸಿನ ಸರ ಇರಲಿ. ಇದರಲ್ಲೇ ಒಂದು ದೊಡ್ಡ ಕಾಸಿನ ಸರ ಬೇಕು. ರೆಡಿ ಮಾಡಿಸ್ಕೊಡ್ತೀರಾ? ಮಾಡ್ಕೊಡ್ತೀವಿ ಮೇಡಮ್. ಹಾಂ, ಓಕೆ. ಅಲ್ಲಿರೋದನ್ನು ಸೆಲೆಕ್ಟ್ ಮಾಡಿಬಿಡೋಣ. ಡಬಲ್ ಲೇಯರ್ ಸರ ಇದು ಇರಲಿ, ಲಕ್ಷ್ಮಿ ಪೆಂಡೆಂಟ್ ಸರ ಇರಲಿ. ಆದಿ ಸೆಲೆಕ್ಟ್ ಮಾಡಿದ್ದು ಒಂದು ಎಕ್ಸ್ಕ್ಲೂಸಿವ್ ಪೀಸ್ ಇತ್ತಲ್ಲ, ಅದೆಲ್ಲಿ ಕಾಣ್ತಾ ಇಲ್ಲ? ಮೇಡಮ್, ನಾನು ಅಲ್ಲಿಗೆ ಬಂದಾಗ ಈ ಬಾಕ್ಸಲ್ಲೇ ಇತ್ತು. ಏನ್ ನಡೀತಾ ಇದೆ ಈ ಮನೆಯಲ್ಲಿ? 10 ನಿಮಿಷದ ಹಿಂದೆ ನನ್ನ ಕಣ್ಣೆದುರಿಗೆ ಇದ್ದ ನೆಕ್ಲೆಸ್ ಈಗ ಇಲ್ಲ ಅಂದ್ರೆ ಏನರ್ಥ? ಜಯ ಮ್ಯಾಮ್, ಎಲ್ಲರನ್ನೂ ಬರಕ್ ಹೇಳು. ಈ ಅರಸನ ಕೋಟೆಯಲ್ಲಿ ಕಳ್ಳರಿಗೆ ಜಾಗ ಇಲ್ಲ ಅನ್ನೋದನ್ನ ಇವತ್ತು ನಿರೂಪಿಸ್ತೀನಿ. ಆಹಾ, ಈಗ ಪಾರು ಕಥೆ ಫಿನಿಶ್. ನಿಮಿಷಗಳ ಹಿಂದೆ ನಮ್ಮ ಕಣ್ಣೆದುರಿಗೆ ಇದ್ದ ನೆಕ್ಲೆಸ್ ಅನ್ನ ನಮ್ಮ ಗಮನ ಬೇರೆ ಕಡೆ ಹೋಗಿದ್ದಾಗ ಯಾರೋ ಕದ್ದಿದ್ದಾರೆ. ಯಾರು ಅಂತ ನಿಜ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ. ಹೌದು, ಯಾವತ್ತೂ ಈ ರೀತಿ ಆಗಿಲ್ಲ. ಹೌದು, ಅದು ಅಲ್ಲದೆ ಈಗ ಮಿಸ್ ಆಗಿರೋದು ನಮ್ಮ ಅಕ್ಕನ ಫೇವ್ರೆಟ್ ನೆಕ್ಲೆಸ್ಸು. ಅದು ಬರೀ ನೆಕ್ಲೆಸ್ ಅಲ್ಲ, ಈ ಮನೆಯ ದೊಡ್ಡ ಸೊಸೆಗೆ ಪ್ರೀತಿಯಿಂದ ಸೆಲೆಕ್ಟ್ ಮಾಡಿದ ನೆಕ್ಲೆಸ್. ಅಕ್ಕ ಹೇಳಿದ್ದು ಕೇಳಿಸ್ತು ತಾನೆ? ಕದ್ದೋರು ಯಾರೇ ಆಗಿದ್ರು ನಿಜಾನ ಒಪ್ಕೊಂಡ್ಬಿಡಿ. ಅಕ್ಕ, ಈ ಕೆಲಸದವರೇ ಯಾರೋ ಕದ್ದಿರ್ತಾರೆ, ಅವ್ರಿಗೆ ತಾನೇ ಈ ಸಣ್ಣ ಬುದ್ಧಿ ಇರೋದು. ಅಮ್ಮವ್ರೆ, ನಮ್ಮಲ್ಲಿ ಯಾರಿಗೂ ಉಂಡು ಮನೆಗೆ 2 ಬಗೆಯೋ ಬುದ್ಧಿ ಇಲ್ಲ ಅಮ್ಮವ್ರೆ. ಹಾಗಲ್ಲ ಸಾರ್ಥಿ, ಅದು ಅಮ್ಮಂಗೆ ತುಂಬ ಇಷ್ಟವಾದ ನೆಕ್ಲೆಸ್ಸು, ಅದಕ್ಕೆ ಅಮ್ಮಂಗೆ ಬೇಜಾರಾಗಿದೆ. ಈ ಮನೆಯಲ್ಲಿ ಕೋಟಿ ಕೋಟಿ ಹಣ ಒಡವೆಗಳು ಎಲ್ಲ ಇದ್ರು ಇಲ್ಲಿವರೆಗೂ 1 ರೂಪಾಯಿಯೂ ಯಾರೂ ಕದ್ದಿರಲಿಲ್ಲ. ಅಂಥದ್ರಲ್ಲಿ ಇವತ್ತು ಹೀಗಾಗಿದೆ ಅಂದ್ರೆ ಹೇಗೆ ಸಹಿಸ್ಕೊಳ್ಳಿ? ಜಯ, ಎಲ್ಲರನ್ನೂ ಚೆಕ್ ಮಾಡು.
ಕದ್ದಿರೋದು. ಇದು ನಿಜವಾಗ್ಲೂ ಇಲ್ಲಿ ಹೆಂಗ್ ಬಂತು ಅಂತ ಗೊತ್ತಿಲ್ಲ ಅಮ್ಮವ್ರೆ. ಹನುಮಂತು, ನನಗೆ ಮೊದಲಿಂದನೂ ನಿನ್ನ ಮಗಳ ಬಗ್ಗೆ ಒಳ್ಳೆ ಒಪಿನಿಯನ್ ಇರಲಿಲ್ಲ. ಆದಿತ್ಯ ಹೇಳ್ದ ಅನ್ನೋ ಒಂದೇ ಕಾರಣಕ್ಕೆ ಅವಳನ್ನು ಕೆಲ್ಸಕ್ಕೆ ತಗೊಂಡೆ. ಇವತ್ತು ನೋಡು ಎಂಥ ಕೆಲಸ ಮಾಡಿದಾಳೆ. ಅಪ್ಪ, ನಾನು ನಿಜ ಕದ್ದಿಲ್ಲ ಅಪ್ಪ. ಅಮ್ಮ, ನನ್ನ ಮಗಳು ಕಳ್ಳಿ ಅಲ್ಲ. ಇದೆಲ್ಲ ಹೇಗಾಯ್ತೋ ಗೊತ್ತಾಗಿಲ್ಲ. ಕದಿಯೋ ಬುದ್ಧಿ ಇಲ್ಲ ಅವಳಿಗೆ. ಅಂತ ತಪ್ಪು ಮಾಡೋಳಲ್ಲಮ್ಮ. ಇದೆಲ್ಲ ಅನ್ನ ಕೊಟ್ಟಿರೋ ಈ ಮನೆ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಅದು ನನ್ನ ಜೇಬಿಗೆ ಹೇಗೆ ಬಂತೋ ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ಆದಿ, ಹನುಮಂತು ಮತ್ತು ಅವನ ಮಗಳ ಜೊತೆ ಎಲ್ಲರನ್ನೂ ಸ್ವಲ್ಪ ಹೊತ್ತು ಹೊರಗಿರಕ್ಕೆ ಹೇಳು. ಪ್ಲೀಸ್.